ಬಂಧುಗಳಿಗೂ ಅನಂತ ಶರಣಾರ್ಥಿ. ಅಕ್ಷಯ ತೃತೀಯ ಬಸವ ಜಯಂತಿ ಅಂತಂದ್ರೆ ಭಾಳ ಒಳ್ಳೆಯ ದಿನ ಅಂತ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಮನೆ ಓಪನಿಂಗ್ನ ಅವತ್ತೇ ಇಟ್ಕೊಳ್ಳೋದು, ಮದುವೆನೂ ಅವತ್ತೇ ಇಟ್ಕೊಳ್ಳೋದು, ಬಂಗಾರ ತರೋದು ಅವತ್ತೇ ಇಟ್ಕೊಳ್ಳೋದು, ಏನೆಲ್ಲ ಅವತ್ತನೇ ಇಟ್ಕೊಳ್ಳೋ ಅಂತದನ್ನು ಮಾಡ್ತಾ ಇದ್ದೇವೆ ನಾವು. ಇದರಿಂದ ಭಾಳ ದಾರಿ ತಪ್ತಾ ಇದೆ ನಮ್ಮ ಸಮಾಜ ಅನ್ನೋದು ಎಲ್ಲರೂ ತಿಳ್ಕೊಳ್ಬೇಕು. ಏನು ಮದುವೆನ ಆ ದಿನ ಇಟ್ಕೊತೇವೆ, ಏನು ಬಂಗಾರ ತಗೋತೇವೆ, ಏನು ಮನೆ ಓಪನಿಂಗ್ ಮಾಡ್ತೇವಲ್ಲ ಅದು ಒಳ್ಳೇದಾಕದಂತೇಳಿ ಆ ದಿನ ಬಸವಣ್ಣವರು ಕೊಟ್ಟಂಥ ವಚನ ಸಾಹಿತ್ಯದ ಅರಿವನ್ನು ಇಡೀ ಸಮಾಜಕ್ಕೆ ಮೂಡಿಸುವುದರಿಂದ ಅದಕ್ಕಿಂತ 10 ಪಟ್ಟು ಹೆಚ್ಚು ಲಾಭಕ್ಕತ್ತು. ನಮಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅವತ್ತಿನ ದಿನ ಬಸವಣ್ಣನವರ ಜಯಂತಿಯನ್ನೇ ನಮಗೆ ಧರ್ಮ ಕೊಟ್ಟವರು, ಇಡೀ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಕೂಡಲ ಸಂಗನ ಶರಣರು ಕುಲಜರು ಅಂಥೇಳಿ ವಿಶ್ವಮಾನ್ಯ ತತ್ವಗಳನ್ನು ಕೊಟ್ಟಿದ್ದಾರೆ ಬಸವಣ್ಣನವರು. ಯಾವ ರೀತಿ ಮಹಮ್ಮದ್ ಪೈಗಂಬರು ಜಾಗತಿಕ ಧರ್ಮದ ಸಾಲಿನಲ್ಲಿ ಇದ್ದಾರೋ, ಯೇಸು ಕ್ರಿಸ್ತರು ಇದ್ದಾರೋ, ಮೊಹಮ್ಮದ್ ಪೈಗಂಬರು ಇದ್ದಾರೋ, ಗೌತಮ್ ಬುದ್ಧ ಇದ್ದಾರೆ, ಅದೇ ರೀತಿ ವಿಶ್ವಗುರು ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಲ್ಲ ಅಂತೇಳಿ ನನ್ನ ವಾದ. ವಿಶ್ವ ಸಾಂಸ್ಕೃತಿಕ ನಾಯಕರು ಬಸವಣ್ಣ. ಸ್ವಲ್ಪ ತಿಳ್ಕೋಬೇಕು. ಇನ್ನು ವಿಶ್ವ ಸಾಂಸ್ಕೃತಿಕ ನಾಯಕ ಅಂತ ನಾವೆಲ್ಲ ಘೋಷಣೆ ಮಾಡೋಣ. ಯಾಕಂದರೆ ಬಸವಣ್ಣವರ ತತ್ವ ವಿಚಾರಧಾರೆ ಭಾಳ ಪ್ರಸ್ತುತಿ ದಿನಮಾನ ಕಾಲದೊಳಗೆ ಇದಕ್ಕಿನ್ನೂ ಧರ್ಮದ ಮಾನ್ಯತೆ ಕೊಟ್ಟಿಲ್ಲ. ಇದನ್ನ ಯಾವುದೇ ರೀತಿ ಒಂದು ಹತ್ತಕ್ಕಬೇಕು, ಇದನ್ನ ಹಾಳು ಮಾಡಬೇಕಂತೇಳಿ ಸಮಾಜ ಒಂದು ನಮ್ಮನ್ನ ಕುತಂತ್ರಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಈ ರೀತಿ ನಮ್ಮನ್ನೆಲ್ಲ ತುಳಿಬೇಕಂತ ವಿಚಾರ ಮಾಡಿದ್ದಾರೆ. ಅದಕ್ಕೆ ಮುಂದಿನ ವರ್ಷದಲ್ಲಿ ನಾವೆಲ್ಲರೂ ಜನಕ್ಕೂ ಹೇಳಬೇಕು, ನಾವು ಆಚರಣೆ ಮಾಡಬೇಕು. ಬಸವ ಜಯಂತಿಯನ್ನು ಆ ದಿನ ನಾವು ಅದ್ದೂರಿಯಾಗಿ ಮಾಡಬೇಕು. 100ಕ್ಕೆ 80ರಿಂದ 90% ನಾವು ಈ ಲಿಂಗಾಯತ ಅಂದ್ರೆ ಏನು, ಒಳಪಂಗಡಗಳನ್ನೆಲ್ಲ ಕರ್ಕೊಂಡು ಎಲ್ಲರೂ ಲಿಂಗಾಯತರ ಇಡೀ ವಿಶ್ವವೇ ಪೂಜೆ ಮಾಡಿಸುವಂಥ ಲಿಂಗ ಕೊಟ್ಟ ಬಸವಣ್ಣ ವಿಶ್ವಕ್ಕೆ ಬೇಕಾಗಿದ್ದಾರೆ. ಆದ್ರೆ ಎಲ್ಲರೂ ಅವತ್ತಿನ ಬಸವ ಜಯಂತಿಯನ್ನು ಬಿಟ್ಟು ಬೇರೆ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಮಾಡೋದು ಬೇಡ. ಕಿತ್ತೂರಿನ ಶರಣ ಬಂಧುಗಳನ್ನು ಎಲ್ಲರನ್ನು ಕರೆದು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಮುಂದಿನ ವರ್ಷ ಹೆಚ್ಚಿನ ರೀತಿಯೊಳಗೆ ನಾವು ಕಾರ್ಯಕ್ರಮ ಮಾಡೋಣ ಅಂತ ಇವತ್ತು ಅಗಳೇರು ಹೇಳಿದ್ದಾರೆ. ಮತ್ತು ನಮ್ಮ ಇನ್ನೊಬ್ಬರ ಇವರ ನಮ್ಮ ಅವರು ಹೇಳ್ತಾರೆ, ಕಿರಣ್ ಪಾಟೀಲ್ ಅವರು ಹೇಳ್ತಾರೆ. ಆ ಕಾರಣ ನಾವುಗಳೆಲ್ಲ ಏನು ಮಾಡ್ಬೇಕಂತಂದರೆ ಮುಂದಿನ ವರ್ಷ ಅತಿ ಹೆಚ್ಚಿನ ರೀತಿ ಒಳಗೆ ಈ ಕಾರ್ಯಕ್ರಮವನ್ನು ಕಿತ್ತೂರಿನಲ್ಲಿ ಸಾರ್ವಜನಿಕ ಒಂದು ಸಭೆಯನ್ನು ಕರೆದು ನಮಗೆ ಸಾಕಷ್ಟು ಸಹಕಾರವನ್ನು ಕಿತ್ತೂರಿನ ಜನ ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಮಲ್ಲಾಪುರ ಬಸವ ಮಂಟಪದಿಂದ ರಾಯಪ್ಪನವರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿ, ಅಲ್ಲಿಂದ 2 ಟ್ರ್ಯಾಕ್ಟರ್ ತೆಗೆದು ಬಂದು ಮೇಟಾಲ್ ಎಲ್ಲ ಕಡೆಯಿಂದಲೂ ತಿಮ್ಮಾಪುರ, ಬಚ್ಚನಕೇರಿ ಮತ್ತು ಎಲ್ಲ ಗ್ರಾಮಗಳಿಂದ ಸಹ ನಾವು ಜನರನ್ನ ಟ್ರ್ಯಾಕ್ಟರನ್ನು ಕರೆದುಕೊಂಡು ಟ್ರ್ಯಾಕ್ಟರ್ಗಳ ಮೂಲಕ ಮೆರವಣಿಗೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ನಮಗೆ ಶಕ್ತಿಯಾಗಿ ಕಿತ್ತೂರಿನಲ್ಲಿ DR ಪಾಟೀಲ್ ಸರ್ ಅವರು ನಿಂತಿದ್ದಾರೆ, ಚಂದ್ರಗೌಡ ಪಾಟೀಲ್ರವರು ನಿಂತಿದ್ದಾರೆ, ಮಲ್ಲಿಕಾರ್ಜುನನ್ನ ಸಾನಿಕೊಪ್ಪರು ನಿಂತಿದ್ದಾರೆ, ಮತ್ತು ಪಟ್ಟಣ ಪಂಚಾಯತಿಯ ನಮ್ಮ ಸಿದ್ದರಾಮ್ ಅಣ್ಣವರು ಸಹ ನಮಗೆ ಯಾವತ್ತೂ ನಿಮ್ಮಲ್ಲಿ ನಾನು ಇರ್ತಾ ಇದ್ದೇನೆ ಅಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ತಂದೆಯವರು ನಮಗೆ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಪಿಲ್ಲರ್ ಆಗಿ ನಿಂತಿದ್ರು. ಅಂಥವ್ರನ್ನ ಮೊನ್ನೆ ಅವರು ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಭಕ್ತಿಯಿಂದ ಅವ್ರನ್ನ ಪೂಜೆ ಮಾಡಿ ಕಳಿಸ್ಬಿಟ್ಟಿದ್ದೇವೆ. ಅವರ ಸ್ಥಾನವನ್ನು ಅವರು ವಹಿಸಬೇಕಂತ ನಾವು ವಿನಂತಿಯನ್ನು ಮಾಡಿದ್ದೇವೆ. ಆದ ಕಾರಣ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮ ನಾವು ಮಾಡೋಣ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ ನಮ್ಮ DR ಪಾಟೀಲ್ ಅವರು